ಸಮುದ್ರದಲ್ಲಿ ಮುಳುಗಿ ಬೆಂಗಳೂರು ಮೂಲದ ವಿದ್ಯಾರ್ಥಿಯೊಬ್ಬ ಮೃತಪಟ್ಟಿರುವ ಘಟನೆ ಮುರುಡೇಶ್ವರದಲ್ಲಿ ನಡೆದಿದೆ. ಒಬ್ಬನನ್ನ ರಕ್ಷಣೆ ಮಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಭಟ್ಕಳ ತಾಲೂಕಿನ ಮುರುಡೇಶ್ವರದಲ್ಲಿ ಬೆಂಗಳೂರು ಮೂಲದ ವಿದ್ಯಾರ್ಥಿಯೊಬ್ಬ ಸಮುದ್ರದಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾನೆ. 17 ವರ್ಷದ ಗೌತಮ್ ಈತ 220 ವಿದ್ಯಾರ್ಥಿಗಳೇನೋ ಪ್ರವಾಸಕ್ಕೆ ಬಂದಿದ್ರಂತೆ. ಪ್ರವಾಸಕ್ಕೆ ಬಂದಾಗ ಮುರುಡೇಶ್ವರದಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಕೂಡ ಈಜೋದಕ್ಕೆ ಹೋಗ್ತಾರೆ. ಆದರೆ ಅಲೆಗಳ ಹೊಡೆತ ಜೋರಾಗಿತ್ತು, ಹಾಗಾಗಿ ಇಬ್ಬರು ಈಜೋದಕ್ಕೆ ಹೋಗಿದ್ದಾರೆ. ಒಬ್ಬನನ್ನು ರಕ್ಷಣೆ ಮಾಡಿದ್ದಾರೆ. ಅಲ್ಲಿರ್ತಕ್ಕಂಥ ಮುರುಡೇಶ್ವರ ASI ರುದ್ರೇಶ್, ಲೈಫ್ ಗಾರ್ಡ್ ಮತ್ತು ನೇತ್ರಾಣಿ ಅಡ್ವೆಂಚರ್ಸ್ ತಂಡ ಇವರೆಲ್ಲ ಈಗ ಇವನನ್ನು ಕಾಪಾಡಿದ್ದಾರೆ. ಬಟ್ ಅವನು ಕೂಡ ಹೇಳಿಲ್ಲವಂತೆ ನನ್ನ ಜೊತೆ ಇನ್ನೊಬ್ಬ ಬಂದಿದ್ದ ಅಂತ. ಎಲ್ಲರನ್ನೂ ಎಣಿಸ್ದಾಗ ಗೊತ್ತಾಗಿದೆ ಒಬ್ಬ ಮಿಸ್ಸಿಂಗ್ ಅಂತ. ನೋಡಿದ್ರೆ ಆತ 17 ವರ್ಷದ ಗೌತಮ್. ಕೊನೆಗೆ ಆ ಶವವನ್ನು ಹೊರಗೆ ತೆಗೆದಿದ್ದಾರೆ. ಇವಾಗ ಆತ ಅಲೆಗಳ ಹೊಡೆತಕ್ಕೆ ಸಿಲುಕಿ ಮೃತಪಟ್ಟಿರ್ತಕ್ಕಂಥದ್ದು. ಅಲ್ಲಿ ಒಂದು ಲಿಮಿಟ್ ತನಕ ನೀವು ಹೋಗ್ಬೋದು ಮುರುಡೇಶ್ವರದಲ್ಲಿ, ಆದರೆ ಈಜು ಬರದೇ ಇದ್ದವರು ಸ್ನಾನ ಮಾಡ್ಬೋದು. ಆದರೆ ಅಲ್ಲಿಂದ ದಾಟಿ ಆಚೆ ಹೋದರೆ ತುಂಬ ಡೇಂಜರಸ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನವೀನ್ ಸಾಗರ್ ಅವರಿಂದ ಪಡ್ಕೊಳ್ಳೋಣ. ನವೀನ್, ಹೆಂಗಾಯಿತು ಇದು ದುರ್ಘಟನೆ? ಅವ್ರಿಗೇನು ಈಜೋದಕ್ಕೆ ಬರ್ತಿರ್ಲಿಲ್ವಾ? ಎಲ್ಲರೂ ಕಣ್ ತಪ್ಪಿಸಿ ಇವ್ರೇನಾದ್ರು ಈಜಕ್ಕೆ ಹೊಟ್ಟೋದ್ರಾ ಹೇಗೆ ಅಂತ? ಬೆಂಗಳೂರಿನ ವಿದ್ಯಾಸೌಧ ಕಾಲೇಜಿನಲ್ಲಿ ಒಟ್ಟು 220 ವಿದ್ಯಾರ್ಥಿಗಳು ಇವತ್ತು ಪ್ರವಾಸಕ್ಕೆ ಅಂತೇಳಿ ದಸರಾ ಈ ಕಡೆ ಬಂದಿರುವಂತದ್ದು. ಅದರಲ್ಲಿ 2 ವಿದ್ಯಾರ್ಥಿಗಳು ಸಮುದ್ರದಲ್ಲಿ ಇತ್ತ ಮುಂದೆ ಹೋಗಿದ್ದಾರೆ. ಯಾಕಂದ್ರೆ ಅಲೆಗಳ ಅಬ್ಬರ ಹೆಚ್ಚಾಗಿರುತ್ತೆ ಬೆಳಗಿನ ಸಂದರ್ಭದಲ್ಲಿ. ಯಾಕಂದ್ರೆ ಬರತ ಇಳಿತ ಅನ್ನುವಂತ ಒಂದು ಸಾಮಾನ್ಯ ಚಟುವಟಿಕೆ ಇರ್ತದೆ ಸಮುದ್ರದಲ್ಲಿ. ಅಂತ ಸಂದರ್ಭದಲ್ಲಿ ಇವರು ಅದನ್ನ ಅರಿಯದೆ ಅವರು ಈಜ್ಕೊಂಡು ಮುಂದೆ ಹೋಗಿರುವಂತದ್ದು. ಇವರಿಗೆ ಈಜು ಮೊದಲು ಬರ್ತಾ ಇತ್ತು, ಹಾಗಾಗಿ ಈಜ್ಕೊಂಡು ಹೋಗಿದ್ದಾರೆ. ಆದ್ರೆ ಅಲೆಗಳ ಅಬ್ಬರ ಏನಾಗಿದೆ ಅಂತಂದ್ರೆ ಹೊಡೆತಕ್ಕೆ ಏನು ಗೌತಮ್ ಏನಿದ್ದಾನೆ ಆತ ನೀರಿನಲ್ಲಿ ಮುಳುಗಿ ಹೋಗ್ತಾನೆ. ಆದ್ರೆ ಧನುಷ್ ಏನಿದ್ದಾನೆ ಆತ ರಕ್ಷಣೆಗೆ ಕೂಗ್ಕೊಳ್ತಾನೆ. ಆ ದಡದಲ್ಲಿದ್ದಂತಹ ಪೊಲೀಸರು ಮತ್ತು ಲೈಫ್ ಗಾರ್ಡ್ಗಳು ಆತನ ನೋಡ್ತಾರೆ. ಆ ಸಂದರ್ಭದಲ್ಲಿ ಓಷನ್ ಅಡ್ವೆಂಚರ್ ಅವರ ಒಂದು 3 ಬೋಟ್ಗಳನ್ನ ತೆಗೆದುಕೊಂಡು ಹೋಗಿ ಆತನ ರಕ್ಷಣೆ ಮಾಡ್ತಾರೆ. ರಕ್ಷಣಾ ಸಂದರ್ಭ ಆತ ಒಂದಿಷ್ಟು ಮಾಹಿತಿಯನ್ನ ಕೇಳ್ತಾರೆ, ಮತ್ತೆ ಯಾರು ಇದ್ದಾರೆ ನಿಮ್ ಜೊತೆ ಅಂತ. ಆದ್ರೆ ಆತ ಯಾರನ್ನೂ ಇಲ್ಲ ಅಂತ ಹೇಳಿ ಮೊದಲು ಹೇಳ್ತಾನೆ. ಹೇಳಿದಾಗ ತಕ್ಷಣ ಅದನ್ನ ರಕ್ಷಣೆ ಮಾಡ್ಕೊಂಡು ಕರ್ಕೊ ಬರ್ತಾರೆ. ನಂತರದಲ್ಲಿ ಅಲ್ಲಿನ ಕಾಲೇಜಿನ ಏನು ಶಿಕ್ಷಕರು ಇದ್ರು ಅವರು ಸಂಖ್ಯೆಯನ್ನ ಎಣಿಸಿದಾಗ ಇನ್ನೊಬ್ಬ ಮಿಸ್ ಆಗಿರೋದು ಗೊತ್ತಾಗತ್ತೆ. ತಕ್ಷಣ ಅವರು ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ. ಮಾಹಿತಿ ಕೊಟ್ಟಾಗ ಮತ್ತೆ ಪೊಲೀಸ್ನವರು ಸಮುದ್ರಕ್ಕೆ ಇಳಿದು ಹುಡುಕ್ಲಿಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಆತ ನೀರಿನಲ್ಲಿ ತೇಲ್ತಾ ಇರ್ತಾನೆ. ಅಷ್ಟರೊಳಗೆ ನೀರು ಕುಡಿದು ಆತ ಅಲ್ಲಿಯೇ ಮೃತಪಟ್ಟಿದ್ದ. ಆದ್ರೂ ಕೂಡ ರಕ್ಷಣೆ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ರು. ಒಂದ್ ವೇಳೆ ಆತ ಏನು ರಕ್ಷಣೆಗೊಳಾದ ಆ ಧನುಷ್ ಏನಿದ್ದಾನೆ ಆತ ಇನ್ನೊಬ್ಬನು ತನ್ನ ಜೊತೆಗೆ ಬಂದಿದ್ದ ಅನ್ನುವಂತಹ ಮಾಹಿತಿಯನ್ನಾದ್ರೂ ಹೇಳ್ಬಿಟ್ಟಿದ್ರೆ ಆ ಸಂದರ್ಭದಲ್ಲಿ ಅದನ್ನು ಕೂಡ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಇತ್ತು ಅನ್ನುವಂತಹ ಮಾತನ್ನ ರಕ್ಷಣೆ ಮಾಡಿದ ತಂಡಗಳು ಹೇಳ್ತಾ ಇರುವಂತದ್ದು. ಯಾಕಂತಂದ್ರೆ ಆತ ನೀರಿನಲ್ಲಿ ಇನ್ನೂ ಮುಳುಗಿರೋದ್ರಿಂದಾಗಿ ತಕ್ಷಣದಲ್ಲಿ ಮೇಲ್ ಬರ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಆದ್ರೂ ಕೂಡ ಇನ್ನೊಬ್ಬ ಇದ್ದಿದ್ರೆ ಮುಳುಗುತ್ತಿದ್ದರು ಕೂಡ ಇದ್ರು ಆ ಭಾಗದಲ್ಲಿ. ತಕ್ಷಣ ಆತರನ್ನ ಲೈಫ್ ಗಾರ್ಡ್ಗಳು ರಕ್ಷಣೆ ಮಾಡ್ತಾ ಇದ್ರು. ಆದ್ರೆ ಆ ವಿದ್ಯಾರ್ಥಿ ಮಾಹಿತಿಯನ್ನು ಹೇಳಲಿಕ್ಕೆ ಹೆದರ್ಕೊಂಡಿದ್ರಿಂದಾಗಿ ಈಗ ಇನ್ನೊಬ್ಬನ ಗೌತಮ್ ಅವರ ಒಂದು ಸಾವುಗೆ ಒಂದು ಕಾರಣ ಆಗಿದೆ ಅಂತ ಹೇಳ್ಬೋದು. ಅರವಿಂದ್, ನವೀನ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಒಂದು ದೊಡ್ಡ ದುರಂತ.